ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಅಸ್ಪೃಶ್ಯತೆ ಹಾಗೂ ಜಾತಿ ತಾರತಮ್ಯದಂತಹ ಅನಿಷ್ಟ ಆಚರಣೆಗಳನ್ನು ಖಂಡಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಯಾದಗಿರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಪ್ರತಿಭಟನಾಕಾರರು ಮಾತನಾಡಿ, ಶತಮಾನಗಳಿಂದ ಅಸ್ಪೃಶ್ಯ ಹಾಗೂ ಶೋಷಿತ ಸಮುದಾಯಗಳು ಸಾಮಾಜಿಕ ಅಸಮಾನತೆ ಮತ್ತು ಜಾತಿ ತಾರತಮ್ಯಕ್ಕೆ ಒಳಗಾಗಿ ಬದುಕು ಸಾಗಿಸಬೇಕಾದ ಪರಿಸ್ಥಿತಿ ಇತ್ತು. ಇಂತಹ ಅನ್ಯಾಯದ ವಿರುದ್ಧ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿ ಸಂವಿಧಾನದ ಮೂಲಕ ಸಮಾನತೆ, ಸಾಮಾಜಿಕ ನ್ಯಾಯ ಹಾಗೂ ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ಕಲ್ಪಿಸಿದ್ದಾರೆ ಎಂದಿದ್ದಾರೆ. 1927ರ ಮಹಾಡ್ ಚೌದರ್ ಕೆರೆ ನೀರಿನ ಹಕ್ಕಿನ ಹೋರಾಟವನ್ನು ಸ್ಮರಿಸಿದ ಪ್ರತಿಭಟನಾಕಾರರು, ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ಹಾಗೂ ಜಾತಿ ಆಧಾರಿತ ಶೋಷಣೆಯ ವಿರುದ್ಧ ನಡೆಸಿದ ಹೋರಾಟ ಇಂದಿಗೂ ಪ್ರಸ್ತುತವಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇತ್ತೀಚೆಗೆ ಆಗಿರುವ ಅವಮಾನ ಕೇವಲ ಒಬ್ಬ ವ್ಯಕ್ತಿಗೆ ಮಾಡಿದ ಅವಮಾನವಲ್ಲ, ಅದು ಶೋಷಿತ ಸಮುದಾಯಕ್ಕೆ ಮಾಡಿದ ಅವಮಾನವಾಗಿದೆ. ಇಂತಹ ದೇಶ ಹಾಗೂ ಸಂವಿಧಾನ ವಿರೋಧಿ ಕೃತ್ಯಗಳನ್ನು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದಿದ್ದಾರೆ. ಕೃತ್ಯದ ಹಿಂದೆ ಇರುವವರನ್ನ ಪತ್ತೆ ಹಚ್ಚಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ 1989 ಹಾಗೂ ಅನ್ವಯಿಸುವ ಇತರ ಕಾನೂನುಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಅನಿಷ್ಟ ಆಚರಣೆಗಳು ಮತ್ತು ಅಸ್ಪೃಶ್ಯತೆಗೆ ಕಡಿವಾಣ ಹಾಕುವಲ್ಲಿ ಸರ್ಕಾರ ವಿಫಲವಾದರೆ ಮುಂದಿನ ದಿನದಲ್ಲಿ ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಡಿ.ಜಿ. ಸಾಗರ್ಜಿ ಸರ್ ಅವರ ನೇತೃತ್ವದಲ್ಲಿ 31 ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನಾ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರತಿಭಟನಾ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡ ಉದ್ದೇಶ ಏನು, ಮಾನ್ಯ AICC ಅಧ್ಯಕ್ಷರಾಗಿರ್ತಕ್ಕಂಥ, ರಾಜ್ಯಸಭಾದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ, ಹಿರಿಯರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಏನು ಉತ್ತರಾಖಂಡ ರಾಮಲೀಲಾ ಮೈದಾನದಲ್ಲಿ ಏನೋ ಸಾರ್ವಜನಿಕವಾಗಿ ಏನೋ ಒಂದು ಮಾತನಾಡ್ತಾ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಏನೋ ಅದು ಕಾರ್ಯಕ್ರಮನ ಮಾತಾಡಿ ಮುಗಿಸಿ ಬಂದ ನಂತರ ಅಲ್ಲಿರ್ತಕ್ಕಂಥ ಜಾತಿವಾದಿಗಳು ಏನು ಅಲ್ಲಿರ್ತಕ್ಕಂಥ ಮನುವಾದಿಗಳು ಅವರು ಬಂದ ತಕ್ಷಣವೇ ಆ ಒಂದು ನೆಲವನ್ನು, ಅವರು ನಿಂತಿರ್ತಕ್ಕಂಥ ಜಾಗವನ್ನು ಏನು ಒಂದು ಹೋಮ ಸುಡೋದ್ರ ಮುಖಾಂತರ ಈ ಒಂದು ಜಾತಿ ವ್ಯವಸ್ಥೆನ ಶುದ್ಧೀಕರಿಸಕ್ಕಂಥ ಕೆಲಸ ಅಲ್ಲಿರ್ತಕ್ಕಂಥ ಮನುವಾದಿಗಳು ಮಾಡಿ ಇವತ್ತು ಖರ್ಗೆ ಸಾಹೇಬರಿಗೆ ಅಷ್ಟೇ ಅವಮಾನ ಅಲ್ಲ, ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಈ ಒಂದು ದಲಿತ ಜನಾಂಗಕ್ಕೆ ಅವಮಾನ ಮಾಡಿದ್ದಾರೆ. ಮತ್ತು ಅದೇ ರೀತಿ ಪಾರ್ಟಿ ವಿಷಯದಲ್ಲಿ ಹೋದ್ರ ಖರ್ಗೆ ಸಾಹೇಬರಿಗೆ ಆಗಿಲ್ಲದ ಅವಮಾನ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಆಗಿದೆ. ಆ ರೀತಿ ಮಾಡಿರ್ತಕ್ಕಂಥ ಒಂದು ಮನುವಾದಿಗಳನ್ನ ಕೂಡಲೇ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಅವರನ್ನು ದೇಶದಿಂದ ಗಡಿಪಾರು ಮಾಡಬೇಕು ಅಥವಾ ಗಲ್ಲು ಶಿಕ್ಷೆ ಕೊಟ್ಟು ಅವರನ್ನ ಈ ದೇಶದಿಂದ ತೊಲಗಿಸ್ತಕ್ಕಂಥ ಕೆಲಸ ಮಾಡಿ ಇಲ್ಲಿ ಇನ್ನು ಮೇಲೆ ಅಂತ ರೀತಿ ಏನೋ ಅಸ್ಪೃಶ್ಯತೆಯನ್ನ ಏನು ಹೋಗಲಾಡಿಸ್ತಕ್ಕಂಥ ಕೆಲಸ ಈ ಒಂದು ನಮ್ಮ ಕೇಂದ್ರ ಸರ್ಕಾರ ಮಾಡಬೇಕು. ಹಾಗಾಗಿ ಈ ಒಂದು ಎಲ್ಲ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಡಾಕ್ಟರ್ ಡಿ.ಜಿ. ಸಾಗರ್ ಸರ್ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಧರಣಿ ಕಾರ್ಯಕ್ರಮವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿದ್ದೇವೆ. ಜೈ ಭೀಮ್. ಆತ್ಮೀಯ ಬಂಧುಗಳೇ, ಇಂದು ನಮ್ಮ ನಾಯಕರು ಒಟ್ಟು ಹೋರಾಟಗಾರರಾಗಿರ್ತಕ್ಕಂಥ ಡಾಕ್ಟರ್ ಡಿ.ಜಿ. ಸಾಗರ್ ಅವರ ಆದೇಶದ ಮೇರೆಗೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಮಾನ್ಯ ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಇವತ್ತು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಮತ್ತು ಧರಣಿ ಹಮ್ಮಿಕೊಂಡಿದೆ. ಬಂಧುಗಳೇ, ಈ ಪ್ರತಿಭಟನಾ ಹಮ್ಮಿಕೊಂಡಿರೋ ಉದ್ದೇಶ ಏನಪ್ಪ ಅಂತಂದರೆ, ಮೊನ್ನೆ 8ನೇ ತಾರೀಕು ಉತ್ತರಾಖಂಡದ ರಾಮಲೀಲಾ ಮೈದಾನದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ AICC ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಮತ್ತು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರು ಇವರು ಮಾತಾಡ್ತಕ್ಕಂಥ ಜಾಗವನ್ನು ಶುದ್ಧೀಕರಣಗೊಳಿಸಿ ಮತ್ತು ಕಾರ್ಯಕ್ರಮ ಮುಗಿದಾದ ನಂತರ ಹೋಮ ಹವನ ಮಾಡುವುದರ ಮುಖಾಂತರ ಇಡೀ ದಲಿತ ಜನಾಂಗಕ್ಕೆ ಒಂದು ನೋವುಂಟು ಮಾಡತಕ್ಕಂಥ ಕೆಲಸ ಮತ್ತು ಅಸ್ಪೃಶ್ಯ ಆಚರಣೆ ನಿರ್ವಹಣೆ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಈ ಮನುವಾದಿಗಳಿಗೆ ಏನಪ್ಪ ಅಂತಂದ್ರೆ ಅಸ್ಪೃಶ್ಯ ಆಚರಣೆ ನಿರ್ವಹಣೆ ಕಾಯ್ದೆ ಪ್ರಕಾರ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಬೇಕು ಮತ್ತು ಅವ್ರಿಗೆ ಏನಪ್ಪ ದೇಶದಿಂದ ಗಡಿಪಾರು ಮಾಡಬೇಕು. ಮುಂದೆ ಈ ಥರ ಘಟನೆ ಆಗಂತ ನೋಡ್ಕೋಬೇಕಂತ ಹೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ವತಿಯಿಂದ ನಾವು ಮನವಿ ಮಾಡ್ಕೊತಿದ್ದೇವೆ. ಬಂಧುಗಳೇ, ಆತ್ಮೀಯ ಬಂಧುಗಳೇ, ಇಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಮತ್ತು ನಮ್ಮ ನಾಯಕರು, ರಾಜ್ಯ ಸಂಚಾಲಕರು, ಈ ದಲಿತ ಲೋಕದ ಧ್ರುವತಾರದಂಥ ಡಾಕ್ಟರ್ ಡಿ.ಜಿ. ಸಾಗರ್ಜಿ ಅವರ ಆದೇಶದಂತೆ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡು, ಪ್ರತಿಭಟನೆ ಮುಖಾಂತರ ಧರಣಿ ಹಮ್ಮಿಕೊಂಡು
ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದೀವಿ. ವಿಷಯ ಏನೋ ಮೊನ್ನೆ ನಡೆದಂಥ ರಾಜ್ಯಸಭಾ ವಿರೋಧ ಪಕ್ಷದ ಧೀಮಂತ ನಾಯಕರಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಭಾಷಣ ಮಾಡಿದ ಸ್ಥಳವನ್ನು ಶುದ್ಧೀಕರಣಗೊಳಿಸಿದಂಥ ಕೋಮುವಾದ ಮತ್ತು ಜಾತಿವಾದ RSS ಮತ್ತು ಬಜರಂಗ ದಳ BJPಯವರ ಮನಸ್ಥಿತಿಯನ್ನು ಸ್ವಚ್ಛಗೊಳಿಸುವ ಮುಖಾಂತರ ಸ್ವಚ್ಛಗೊಳಿಸುವ ಮುಖಾಂತರ ಹೀನ ಕೃತ್ಯ ಎಸಗಿದ್ದಾರೆ. ಅದಕ್ಕಾಗಿ ಇಂಥ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಭಾಷಣ ಮಾಡಿದ ಸ್ಥಳವನ್ನು ಸ್ವಚ್ಛಗೊಳಿಸಿ ನಮ್ಮ ದೇಶಕ್ಕೆ ಮತ್ತು ರಾಷ್ಟ್ರಕ್ಕೆ ಅವಮಾನ ಮಾಡಿದ್ದಾರೆ. ಅದಕ್ಕಾಗಿ ಇದನ್ನು ಒತ್ತಾಯಿಸಿ ನಾವು ಪ್ರತಿಭಟನೆ ಹಮ್ಮಿಕೊಂಡು ಮನವಿ ಸಲ್ಲಿಸಿದ್ವಿ. ಕೂಡಲೇ ಜಾತಿವಾದಿಗಳು ಅರ್ಥ ಮಾಡ್ಕೋಬೇಕು. ಈ ದೇಶದ AICC ಅಧ್ಯಕ್ಷ ಅಂತ ರಾಷ್ಟ್ರೀಯ ನಾಯಕರಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಬರೀ ದಲಿತರ ನಾಯಕರಲ್ಲ, ಈಗ ನಮ್ಮ ರಾಷ್ಟ್ರೀಯ ನಾಯಕರವರು. ಯಾಕಂದ್ರೆ ಕೇಳ್ರಿ, ಇವತ್ತ ಮಹಾತ್ಮ ಗಾಂಧಿ ಅವರ ಕುಂತ ಜಾಗದಲ್ಲಿ ಇವತ್ತ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಕೂತಿದ್ದಾರೆ. ಅಂತ ನಾಯಕರು ಇವರು ಏನದ ದಲಿತ 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 ಅಂತೇಳಿ ಒಂದು ದಲಿತ ನಾಯಕರನ್ನು ಬಿಂಬಿಸಿ ಜಾತಿವಾದಿ ಮಾಡ್ತಿದ್ದಾರೆ. ಈ ಜಾತಿವಾದಿಯನ್ನು ಇಲ್ಲಿ ತೊಲಗಿಸ್ಬೇಕಿದು. ಜಾತಿವಾದಿ ಪದ್ಧತಿಯನ್ನು ಇಲ್ಲಿ ಇಟ್ಟರೆ ಇದು ಮುಂದೆ ಬರ್ತಕ್ಕಂಥ ನಮ್ಮ ನಾಯಕರ ನೇತೃತ್ವ ದೊಡ್ಡ ಮಟ್ಟದ ಆಗಲೇ ಹೋರಾಟಗಳು ನಡೆದಿವೆ. ತಮ್ಮ ಮುಂದೆ ಹೋರಾಟ ಮಾಡಬೇಕಾಗ್ತದೆ. ಇದಕ್ಕೆ ಕೂಡಲೇ ನರೇಂದ್ರ ಮೋದಿ ಅವರು ಮತ್ತು ಇದಕ್ಕೆ ಸಂಬಂಧಪಟ್ಟ ಕಾನೂನು ಮಂತ್ರಿಗಳು, ಕೇಂದ್ರದ ಕಾನೂನು ಮಂತ್ರಿಗಳು ಕೂಡಲೇ ಅವ್ರ ವಿರುದ್ಧ ಪ್ರಕರಣ ದಾಖಲಿಸಿದ್ರಲ್ಲ, ಕೂಡಲೇ ಅವ್ರು ಗಡಿಪಾರು ಮಾಡ್ಬೇಕಂತ ದೇಶದಲ್ಲಿ ಅಂತೇಳಿ ಹೇಳುತ್ತಾ, ಮತ್ತು ಇದೇ ರೀತಿ ಮುಂದುವರೆದ್ರೆ ಮುಂದೆ ನಾವು ನಮ್ಮ ರಾಜ್ಯ ನಾಯಕರಂತ ಡಾಕ್ಟರ್ DG ಸಾಗರ್ಜಿ ಅವರ ನೇತೃತ್ವದಲ್ಲಿ ರಾಜ್ಯ ಅಂತ ಅಲ್ಲ ರಾಷ್ಟ್ರದಿಂದ ಕೂಡ ಪ್ರತಿಭಟನೆ ಹಮ್ಮಿಕೊಂಡು ಅವರಿಗೆ ರಾಜೀನಾಮೆ ಕೊಡುವವರಿಗೆ, ದೇಶ ಪ್ರಧಾನಿಯವರು ರಾಜೀನಾಮೆ ಕೊಡುವವರಿಗೆ ಪ್ರತಿಭಟನೆ ಹಮ್ಮಿಕೊಳ್ಬೇಕಂತ ಅಂತೇಳಿ ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಚಾಲಕ ಶಿವಪುತ್ರ ಜವಳಿ, ಚಂದಪ್ಪ ಮುನಿಯಪ್ಪನವರ್, ಶಿವಲಿಂಗ ಹಸನಾಪುರ್, ಮರಿಯಪ್ಪ ಕ್ರಾಂತಿ, ಶಿವಕುಮಾರ ತಳ್ವಾರ್, ಭೀಮಣ್ಣ ಹುಣಸಗಿ, ಮಲ್ಲಪ್ಪ ಪೂಜಾರಿ, ದೇವು ಹುಲ್ಕಲ್, ಶರಣಪ್ಪ ಮಾಲಹಳ್ಳಿ ಸೇರಿ ಸಂಘಟನೆಯ ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.